ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಮಿಡ್ ವೀಕ್ ಎಲಿಮಿನೇಷನ್ ರೌಂಡನ್ನು ಬಿಗ್ ಬಾಸ್ ಅವರು ಕ್ಯಾನ್ಸಲ್ ಮಾಡಿರ್ತಾರೆ. ಯಾಕಂದರೆ ಧನ್ರಾಜ್ ಅವರು ಈ ಟಾಸ್ಕನ್ನು ಮಿರರಲ್ಲಿ ನೋಡಿಕೊಂಡು ಕಂಪ್ಲೀಟ್ ಮಾಡಿ ಗೆದ್ದಿರ್ತಾರೆ. ಆದ್ದರಿಂದ ಬಿಗ್ ಬಾಸ್ ಅವರು ಕ್ಯಾನ್ಸಲ್ ಮಾಡಿ ಎಲಿಮಿನೇಷನ್ ರೌಂಡ ಮುಂದಕ್ಕೆ ಹಾಕಿದ್ದಾರೆ. ಅಂದರೆ ಈ ವಾರದಲ್ಲೇ ಶನಿವಾರ ಮತ್ತು ಭಾನುವಾರಕ್ಕೆ ಹಾಕಿರ್ತಾರೆ. ಇಬ್ಬರನ್ನಂತೂ ಕಳಿಸ್ತೀವಿ ಅಂತ ಬಿಗ್ ಬಾಸ್ ಅವರೇ ಅನೌನ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ವಾರದ ಕಿಚ್ಚನ ಪಂಚಾಯತಿಯಲ್ಲಿ ಧನ್ರಾಜ್ ಅವರಿಗೆ ಫುಲ್ ಕ್ಲಾಸ್ ಇದೆ ಅಂತಲೇ ಹೇಳ್ಬೋದು. ಟಾಸ್ಕನ್ನು ಕಂಪ್ಲೀಟ್ ಮಾಡಿ ಬಂದ ಧನ್ರಾಜ್ ಅವರು ಇದ್ರ ಹತ್ರ ನಿಂತಿರ್ತಾರೆ. ಆವಾಗ ಮಂಜು ಅವ್ರು ಕೇಳ್ತಾರೆ, ನಿನಗೆ ಕಾಣಿಸ್ತಾ ಅಂತ. ಗೌತಮಿ ಅವರು ಕೂಡ ಕೇಳ್ತಾರೆ, ಕಾಣಿಸ್ತಾ ಅಂತ. ಅದಕ್ಕೆ ಧನ್ರಾಜ್ ಅವ್ರು ಹೌದು ನನಗೆ ಕಾಣಿಸ್ತಂತ ಮಂಜು ಅವ್ರ ಮುಂದೆನೇ ಒಪ್ಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ರಜತ್ ಅವ್ರು ಕಂಪ್ಲೀಟ್ ಮಾಡಿ ಬಂದ ಮೇಲೂ ಮಂಜು ಅವ್ರು ಕೇಳ್ತಾರೆ, ನಿನಗೆ ಕಾಣಿಸ್ತಾ ಅಂತ. ಆವಾಗ ರಜತ್ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಕಾಣಿಸಿಲ್ಲ, ನೀನೇ ಹೋಗಿ ನೋಡು ಅಂತ ಹೇಳ್ತಾರೆ. ಮಿಡ್ ವೀಕ್ ಎಲಿಮಿನೇಷನ್ ಆದ ತಕ್ಷಣ ರೀಸನ್ ಏನಂತ ಬಿಗ್ ಬಾಸ್ ಅವರು ತೋರಿಸಿರ್ತಾರೆ ವಿಡಿಯೋದಲ್ಲಿ. ಮಿರರಲ್ಲಿ ನೋಡಿ ಧನ್ರಾಜ್ ಅವರು ಟಾಸ್ಕ್ನ ಕಂಪ್ಲೀಟ್ ಮಾಡಿರೋದನ್ನ ನೋಡಿ ಧನ್ರಾಜ್ ಅವರು ಹತ್ಕೊಂಡು ಹೇಳ್ತಾರೆ, ನಾನು ಈ ತಪ್ಪು ಮಾಡಿದೆ ಅಂತ. ವಿಡಿಯೋ ತೋರಿಸಿದ ಮೇಲೆ ತಪ್ಪು ಮಾಡಿದ್ದೀನಿ ಅಂತ ಹೇಳೋ ಧನ್ರಾಜ್ ಅವರು ಮುಂಚೆಯೇ ಮಂಜು ಅವ್ರು ಕೇಳಿರ್ತಾರೆ, ನೀವು ಮಿರರ್ ನೋಡಿ ಟಾಸ್ಕ್ನ ಕಂಪ್ಲೀಟ್ ಮಾಡಿದೀಯಾ ಅಂತ. ಅವಾಗ ಇವ್ರಿಗೆ ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಿರ್ಲಿಲ್ವಾ? ಅವತ್ತಿನ ದಿನವೇ ಹೇಳ್ಬೋದಾಗಿತ್ತಲ್ಲ, ನಾನು ಮಿರರ್ ನೋಡಿ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ. ರೆಸಾರ್ಟ್ ಟಾಸ್ಕಲ್ಲಿ ಧನ್ರಾಜ್ ಅವ್ರು ಹೇಳಿರ್ತಾರೆ, ನಮ್ಮ ಟೀಮ್ನವ್ರು ತಪ್ಪು ಮಾಡಿದರು, ನಿಮಗೆ ಕಡಿಮೆ ಸ್ಟಾರ್ ಕೊಟ್ಟಿದ್ರು, ಇದು ನನ್ನ ಮನಸ್ಸಾಕ್ಷಿ ಒಪ್ತಿಲ್ಲ ಅಂತ ಬಿಗ್ ಬಾಸ್ ಅವ್ರಿಗೆ ಹೇಳಿ ಕಿಚ್ಚನ ಚಪ್ಪಾಳೆ ತಗೊಂಡಿರೋ ಧನ್ರಾಜ್ ಅವರು ಇವತ್ತಿನ ಟಾಸ್ಕಲ್ಲಿ ಬಿಗ್ ಬಾಸ್ ಅವರು ಸ್ಪರ್ಧಿಗಳು ಬರೋದಕ್ಕಿಂತ ಮುಂಚೆನೇ ಕಪ್ಪು ಬಟ್ಟೆಯಿಂದ ಬೋರ್ಡ್ಗಳನ್ನು ಮುಚ್ಚಿರ್ತಾರೆ. ಆದರೂ ಇವರಿಗೆ ಗೊತ್ತಿರುತ್ತೆ ಇದನ್ನು ನೋಡ್ಕೋಬಾರ್ದು ಅನ್ನೋ ಅರಿವಿದ್ರೂ ಇವರು ಮಿರರಲ್ಲೇ ನೋಡಿಕೊಂಡು ಆಟನ ಆಡಿ ಟಾಸ್ಕ್ನ ಕಂಪ್ಲೀಟ್ ಮಾಡಿ ಗೆದ್ದಿರ್ತಾರೆ. ಅಷ್ಟೇ ಅಲ್ಲದೆ ಕೊನೆಯ ವಾರವಾಗಿರೋದ್ರಿಂದ ಸ್ಪರ್ಧಿಗಳೆಲ್ಲ ತುಂಬಾ ಎಫರ್ಟ್ ಹಾಕಿ ಆಟನ ಆಡಿರ್ತಾರೆ. ಯಾಕೆಂದರೆ ನಾಮಿನೇಷನಿಂದ ಪಾರಾಗಬೇಕಾಗಿರುತ್ತೆ ಇವರು. ಅದಕ್ಕೆ ತುಂಬಾ ಕಷ್ಟಪಟ್ಟು ಸ್ಪರ್ಧಿಗಳು ಆಟ ಆಡಿರ್ತಾರೆ. ಭವ್ಯ ಗೌಡರು ಫಸ್ಟ್ ಬಂದಿರ್ತಾರೆ. ಇದರಲ್ಲಿ ಇವರು ಪಾಯಿಂಟ್ಸನ್ನು ಈ ಟಾಸ್ಕ್ನ ಕಂಪ್ಲೀಟ್ ಮಾಡಿ ಗೆದ್ದು ಧನ್ರಾಜ್ ಅವರು ಭವ್ಯ ಅವರ ಪಾಯಿಂಟ್ಸ್ಗಳನ್ನೆಲ್ಲ ತೊಗೊಂಡಿರ್ತಾರೆ. ಭವ್ಯ ಅವರು ಕೂಡ ಬಿಗ್ ಬಾಸ್ ಅವರಿಗೆ ಕ್ವಶನ್ ಮಾಡಿರ್ತಾರೆ, ಬಿಗ್ ಬಾಸ್ ಫಸ್ಟ್ 4 ರೌಂಡ್ ಯಾಕೆ ಆಡಿಸಿದ್ರಿ, ನಮಗೆ ಈ ಪಾಯಿಂಟ್ಸ್ಗಳನ್ನೆಲ್ಲ ಈ ಥರ ಇವ್ರಿಗೆ ಕೊಡೋದಾಗಿದ್ದರೆ ನಮ್ಮನ್ನ ಯಾಕೆ ಫಸ್ಟ್ 4 ರೌಂಡಲ್ಲಿ ಆಡಿಸಿದ್ರಿ ಅಂತ ಭವ್ಯ ಅವರು ಕೂಡ ಬಿಗ್ ಬಾಸ್ ಅವರಿಗೆ ಕ್ವಶನ್ ಮಾಡಿರ್ತಾರೆ. ಈ ವಿಷಯವಾಗಿ ಕಿಚ್ಚ ಸುದೀಪ್ ಅವರು ಕ್ಲಾರಿಟಿ ಕೊಡ್ತಾರೆ ಇವತ್ತಿನ ಸಂಚಿಕೆಯಲ್ಲಿ. ಅಷ್ಟೇ ಅಲ್ಲದೆ ನಾಮಿನೇಷನ್ ರೌಂಡಲ್ಲಿ ಈ ವಾರ ಸೇಫ್ ಆಗಿದ್ದು ಮೊದಲು ತ್ರಿವಿಕ್ರಮ್ ಅವರು. ಅವ್ರನ್ನ ಮನೆಯ ಸ್ಪರ್ಧಿಗಳು ಯಾರು ನಾಮಿನೇಟ್ ಮಾಡಿಲ್ಲ, ನಾಮಿನೇಟ್ ಮಾಡೋದನ್ನೇ ಮರೆತು ಬಿಟ್ಟಿದ್ದಾರೆ ಅಂತ ತ್ರಿವಿಕ್ರಮ್ ಹೇಳಿ ನಗ್ತಿರ್ತಾರೆ. ಅಷ್ಟೇ ಅಲ್ಲದೆ ನಾಮಿನೇಷನ್ ರೌಂಡ್ ಮುಗಿದಾದ್ಮೇಲೆ ಬಿಗ್ ಬಾಸ್ ಅವರು ಕ್ಯಾಪ್ಟನ್ ಆಗಿರೋ ಹನುಮಂತ್ ಅವ್ರಿಗೆ ಹೇಳಿರ್ತಾರೆ, ನೀವು ಒಬ್ಬರನ್ನ ಸೇವ್ ಮಾಡ್ಬೋದು ಈ ರೌಂಡಲ್ಲಿ ಅಂತ. ಕ್ಯಾಪ್ಟನ್ ಆಗಿರೋ ಹನುಮಂತ್ ಅವರು ಮೋಕ್ಷಿತಾ ಅವರನ್ನು ಸೇಫ್ ಮಾಡಿರ್ತಾರೆ. ಸೇಫ್ ಆದ ಮೋಕ್ಷಿತ್ ಅವರು ತುಂಬಾ ಭಾವುಕರಾಗಿ ಕಣ್ಣೀರು ಹಾಕ್ತಾರೆ. ನನ್ನನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನನ್ನನ್ನು ಹನುಮಂತ್ ಅವರು ಸೇಫ್ ಮಾಡಿದರು ಅಂತ. ಅಷ್ಟೇ ಅಲ್ಲದೆ ಮೂಲಗಳ ಮಾಹಿತಿಯ ಪ್ರಕಾರ ಈ ವಾರ ಶನಿವಾರದ ಸಂಚಿಕೆಯಲ್ಲಿ ಎಲಿಮಿನೇಟ್ ಆಗ್ತಿರೋ ಸ್ಪರ್ಧಿ ಬಂದ್ಬಿಟ್ಟು ಗೌತಮಿ ಜಾಧವ್ ಅವರು. ಇನ್ನೊಬ್ಬ ಸ್ಪರ್ಧಿ ಭಾನುವಾರ ಎಲಿಮಿನೇಟ್ ಆಗ್ತಾರೆ. ಅದನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡಿ. ಶನಿವಾರದ ಕಿಚ್ಚನ ಪಂಚಾಯತಿಯಲ್ಲಿ ಚರ್ಚೆಯಾಗುವ ಇನ್ನೊಂದು ವಿಷಯ ಅಂದರೆ ಭವ್ಯ ಮತ್ತು ತ್ರಿವಿಕ್ರಮ್ ಅವರ ಜಗಳ. ಟಾಸ್ಕ್ ಆಡೋಕ್ಕೆ ಸಿಕ್ಕಿಲ್ಲ ಅಂತ ಭವ್ಯ ಅವ್ರ ಮೇಲೆ ತ್ರಿವಿಕ್ರಮ್ ಅವರು ತುಂಬಾ ಸಿಟ್ಟು ಮಾಡ್ಕೊಂಡು ಜಗಳಗಳು ಆಡಿರ್ತಾರೆ. ಮತ್ತು ಕೆಟ್ಟ ಪದದಿಂದನೂ ಬೈದಿರ್ತಾರೆ. ಇದಕ್ಕೆ ಕ್ಲಾರಿಟಿ ಕೇಳ್ತಾರೆ ಸುದೀಪ್ ಅವರು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ನ 11 ಸ್ಪರ್ಧಿಗಳೆಲ್ಲರೂ ನಿನ್ನೆ ಸಂಚಿಕೆಯಲ್ಲಿ ಆಗಮಿಸಿದ್ರು. ಇವರು ಕೂಡ ಕೇಳ್ತಾರೆ, ತ್ರಿವಿಕ್ರಮ್ ಮತ್ತು ಭವ್ಯ ನೀವಿಬ್ಬರು ಯಾಕೆ ಜಗಳ ಆಡ್ತಿದ್ದೀರಿ ಅಂತ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.